ಪ್ರಿಯ ದೇವಜನರೇ, ಮತ್ತೊಮ್ಮೆ ಯೇಸು ಸ್ವಾಮಿಯ ಕುಟುಂಬದವರಿಗೆ ಸ್ವಾಗತನ ಕೋರ್ತಾ ಇದ್ದೇನೆ. ಎಷ್ಟು ಅದ್ಭುತ ಅಲ್ಲವೇ? ನಾವೆಲ್ಲರೂ ಸಹ ಯೇಸು ಸ್ವಾಮಿಯ ಕುಟುಂಬದವರು. ಆತನು ಮಾಡಿದಂಥ ಮಹೋತ್ ಕಾರ್ಯಗಳನ್ನು ನಾವು ಮರೀಲಿಕ್ಕೆ ಸಾಧ್ಯವೇ? ಏನೂ ಇಲ್ಲದೆ ಇರೋವಂಥ ನಮ್ಮನ್ನು ಈ ಮನುಷ್ಯರಾಗಿ ಮಾನವರಾಗಿ ಪಾಪ ಮಾಡಿದಂಥ ನಮ್ಮನ್ನು ಯೇಸು ಸ್ವಾಮಿ ರಕ್ಷಿಸಿ ತನ್ನ ರಕ್ಷಣೆಯ ಯೋಜನೆಯ ಅಡಿಯಲ್ಲಿ ನಮ್ಮನ್ನೆಲ್ಲರನ್ನೂ ಆತನ ಕುಟುಂಬಕ್ಕೆ ಸೇರ್ಪಡಿಸಿದ್ದಾನೆ. ಪ್ರಿಯರೇ, ಎಷ್ಟು ಅದ್ಭುತ ನಮ್ಮ ದೇವರು! ಹೌದು ಪ್ರಿಯರೇ, ಇವತ್ತು ನಾವು ದೇವರ ಜನರನ್ನು ಸಂರಕ್ಷಿಸುವ ಯೋಜನೆ, ಪ್ರಕಟಣೆ ಪುಸ್ತಕದಲ್ಲಿ ನಡೆಯುವ ದೇವರ ಜನರನ್ನು ರಕ್ಷಿಸುವ ಯೋಜನೆ, ಎಂಥ ಯೋಜನೆ ಸ್ವಾಮಿ ಮಾಡಿದ್ದಾನೆ. ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು, ಯೇಸು ಸ್ವಾಮಿ ಅಥವಾ ನಾವು ಪೂಜೆ ಮಾಡುವಂಥ ದೇವರು, ನಾನು ಆರಾಧಿಸುವಂಥ ನಮ್ಮ ದೇವರು, ನನ್ನನ್ನು ರಕ್ಷಣೆ ಮಾಡಿದಂಥ ದೇವರು ಇವತ್ತು ನಮ್ಮನ್ನು ಕಾಯ್ತಾ ಇದ್ದಾನ, ನಮ್ಮನ್ನು ರಕ್ಷಿಸ್ತಾನ, ಬರುವಂಥ ಎಲ್ಲ ಕೇಡುಗಳಿಂದ ನನ್ನನ್ನು ಕಾಪಾಡ್ತಾನ ಅನ್ನುವ ಪ್ರಶ್ನೆಗಳಿರ್ಬೋದು ಪ್ರಿಯರೇ. ಖಂಡಿತವಾಗಲೂ ಆತ ಕಾಪಾಡ್ತಾನೋ ಇಲ್ಲವೋ ಅನ್ನುವ ವಿಚಾರನ ಇವತ್ತು ನಾವು ತಿಳ್ಕೊಳಕ್ಕೆ ಹೋಗೋಣ ಪ್ರಿಯರೇ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತ ಸ್ಥಾನದಲ್ಲಿ ಕೂತಿರುವ ಆತನು, ಹೌದು ಸ್ವಾಮಿ, ಆ ಒಂದು ಪರಲೋಕದಲ್ಲಿ ನಿನ್ನ ಸಿಂಹಾಸನ ಅತಿ ಎತ್ತರದ ಸ್ಥಳದಲ್ಲಿ, ಅತಿ ಎತ್ತರದ ಸ್ಥಾನದಲ್ಲಿ ಇದೆ ಸ್ವಾಮಿ. ಹೌದು ತಂದೆ, ಈ ಒಂದು ಸಮಯದಲ್ಲಿ ನಾವು ನಿನ್ನೆಲ್ಲ ಮಕ್ಕಳು ಸಹ ನಾವು ಎಲ್ಲರೂ ಈ ಒಂದು ಲೋಕದಲ್ಲಿ ಕಷ್ಟದಲ್ಲಿ ಕೇಡುಗಳಿಂದ ತುಂಬಿದ್ದೇವೆ ಸ್ವಾಮಿ. ಇವತ್ತು ನಮ್ಮೆಲ್ಲರಿಗೂ ಇರುವಂಥ ಒಂದು ಸಂದೇಹ, ನಾನು ಆರಾಧನೆ ಮಾಡುವಂಥ ದೇವರು ನನ್ನ ಕಷ್ಟಗಳನ್ನು, ನನ್ನ ತೊಂದರೆಗಳನ್ನು, ಎಲ್ಲ ಒಂದು ಕೇಡಿನಿಂದನೂ ನನ್ನನ್ನು ದೂರಪಡಿಸ್ತಾನೋ, ನನ್ನನ್ನು ಕಾಪಾಡ್ತಾನೋ ಎನ್ನುವ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡಬೇಕು ತಂದೆ. ನಿನ್ನ ಪ್ರೀತಿಯ ಪತ್ರದಿಂದ ನಮಗೆ ಉತ್ತರವನ್ನು ಕೊಡಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುವಂತನಾಗಿರುವೇನು. ಆಮೇನ್. ಹೌದು ಪ್ರಿಯ ಜನರೇ, ಹೀಗೆ ಒಬ್ಬ ಯುವಕ ಬರ್ತಾನೆ. ಒಬ್ಬ ಮನುಷ್ಯನ ಹತ್ರ ಹೋಗಿ ಕೇಳ್ತಾನೆ, ನಾನು ನನ್ನ ಪಾಪಗಳಿಂದ ದೂರ ಆಗಬೇಕು, ನನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಡಬೇಕು, ನನ್ನ ತೊಂದರೆಗಳಿಂದ ಯಾರು ನನ್ನನ್ನು ಕಾಪಾಡೋವಂಥವ್ರು ಅಂದ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಒಬ್ಬ ಯಾಜಕನ ಹತ್ರ ಹೋಗಿ ಕೇಳ್ತಾನೆ. ಆ ಯಾಜಕ ಹೇಳ್ತಾನೆ, ಅಲ್ಲಿ ನಮ್ಮದೊಂದು ಸಭೆ ಇದೆ, ಆ ಸಭೆಗೆ ಹೋಗು, ಆ ಸಭೆಯಲ್ಲಿ ಒಂದು ಬೂತ್ ಇರುತ್ತೆ, ಆ ಬೂತ್ ಹತ್ರ ಹೋಗು, ಅಲ್ಲಿ ಯಾರಾದರೂ ಕುಂತಿರ್ತಾರೆ, ಆದರೆ ನೀನೇನು ಮಾಡು, ನಿನ್ನನ್ನು ಯಾರೂ ನೋಡಲ್ಲ, ನಿನ್ನ ಬಗ್ಗೆ ಯಾರೂ ಕೇಳಲ್ಲ, ನೀನು ಹೋಗಿ ಏನು ಮಾಡು, ನಿನಗೆ ಆಗ್ತಾರೆ ಎಲ್ಲ ತೊಂದರೆನ ಅವ್ರ ಮುಂದೆ ಹೇಳ್ಕೊ, ಅವ್ರು ನಿನ್ನನ್ನು ಕ್ಷಮಿಸ್ತಾರೆ, ನಿನ್ನನ್ನು ಕಾಪಾಡ್ತಾರೆ ಅಂತ ಹೋಗ್ತಾನೆ ಪ್ರಿಯರೇ. ಹೇಳ್ತಾನೆ. ಹೌದು ಪ್ರಿಯರೇ, ಅಲ್ಲಿ ಹೋಗಿ ಹೇಳಿದಾಗ ಎಲ್ಲವೂ ತೀರ್ತು ಅಂದ್ಕೊಂಡು ಹೋಗ್ತಾನೆ. ಆದರೆ ಸಮಸ್ಯೆ ಆ ಕ್ಷಣಕ್ಕೆ ತೀರಿರುತ್ತೆ ಪ್ರಿಯರೇ, ಆದರೆ ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಮತ್ತೆ ಸಂದೇಹ ಬರುತ್ತೆ, ಇದೆಲ್ಲ ಕ್ಷಮಾಪಣೆ. ಅವನಿಗೆ ಹೃದಯದಲ್ಲಿ ಆ ಒಂದು ಕಷ್ಟ ಇರುತ್ತೆ, ನೋವಿರುತ್ತೆ, ಅಯ್ಯೋ ಇನ್ನೂ ನಂಗೆ ಕ್ಷಮಾಪಣೆ ಹೊಂದಿಲ್ವೇ ಅನ್ನುವ ಅದು ಅವನು ಚುಚ್ತಾ ಇರುತ್ತೆ. ಪವಿತ್ರಾತ್ಮನ ಒಂದು ಶಬ್ದ ಆತನಿಗೆ ಕೇಳ್ತಾ ಇರುತ್ತೆ ಪ್ರಿಯರೇ. ಆಗ ಅವನೇನು ಮಾಡ್ತಾನೆ, ಇದೆಲ್ಲ ಕ್ಷಮಾಪಣೆ ಅಂದರೆ ಅವನು ಮತ್ತೆ ಯಾರನ್ನೋ ಕೇಳ್ಕೊಂಡು ಹೋಗ್ತಾನೆ. ಮತ್ತು ಇನ್ನೊಂದು ಸತ್ಯ ಸಭೆಯ ಮುಂದೆ ಹೋಗಿ ನಿಂತ್ಕೊತಾನೆ, ನೋಡ್ತಾನೆ, ಕೇಳ್ತಾರೆ ಅವ್ರನ್ನ, ನಾನು ನಿನ್ನ ಸಭೆಗೆ ಬರ್ಬೋದಾ ಅಂತ. ಯಾಕೆ, ವೈ ನಾಟ್ ಅಂತ ಹೇಳ್ತಾನೆ. ಯಾಕೆ ನಮ್ಮ ಸಭೆ ಎಲ್ರಿಗೂ ತೆರೆದಿರುತ್ತೆ ಪ್ರಿಯರೇ. ಯಾರೂ ಸಹ ಹಾಸ್ಪಿಟ್ಲು ಕಟ್ಟಿರೋದು ಏನಕ್ಕೋಸ್ಕರ? ರೋಗಿಗಳಿಗೋಸ್ಕರನೇ. ಸಭೆ ಇರೋದು ನಮ್ಮಂಥ ರೋಗಿಗಳಿಗೋಸ್ಕರನೇ. ಸಭೆ ಒಳಗೆ ಹೋಗಬೇಕು ಪ್ರಿಯರೇ. ಅವನು ಹೋಗ್ತಾನೆ, ಹೋಗಿ ಏನು ನಡೀತಾ ಇದೆ ಅಂತ ನೋಡ್ತಾನೆ. ವಾಕ್ಯ, ಪ್ರಾರ್ಥನೆ, ಆ ವಾಕ್ಯ ನಡೀತಾ ಇರಬೇಕಾದ್ರೆ ಸೆಂಟ್ರಲ್ ಒಬ್ಬರು ಸಾಕ್ಷಿಯನ್ನು ಕೊಡ್ತಾರೆ. ಅಯ್ಯೋ, ನನ್ನ ಜೀವಿತದಲ್ಲಿ ಈ ರೀತಿ ಇತ್ತು, ಸ್ವಾಮಿ ನನ್ನನ್ನು ಎಷ್ಟೊಂದು ಬದಲಾಯಿಸ್ತಾ ಅಂದ್ಬಿಟ್ಟು. ಆ ಸಾಕ್ಷಿನ ಕೇಳಿ ಈ ಯುವಕನಿಗೆ ಬಹಳ ಸಂತೋಷ ಆಗುತ್ತೆ. ಆದರೆ ಆಗ ಅವನೇನು ಮಾಡ್ತಾನೆ, ಇದೆಲ್ಲೋ ನನ್ನ ಜೀವಿತದಲ್ಲಿ ನಡೀತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಆತ ಮಣ್ಕಾಲೂರಿ ಅಲ್ಲಿದ್ದಂಥ ಬೋಧಕನ ಕೈಯಲ್ಲಿ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡು, ನಾನು ಏನು ಮಾಡಲಿ ಅಂತ ಅಂದಾಗ ಆ ಬೋಧಕ ಹೇಳ್ತಾನೆ, ನೀನು ಬೋಧಕ ಅವನ ಕೈಗೆ ಒಂದು ಸತ್ಯವೇದನ ಕೊಟ್ಟು, ಈ ಸತ್ಯವೇದನ ಓದು, ಯೇಸು ಸ್ವಾಮಿ ಹತ್ರ ನಿನ್ನ ಕ್ಷಮಾಪಣೆನ ಕೇಳು, ನಿನ್ನ ಪಾಪಗಳನ್ನ ಕ್ಷಮಿಸೋವಂಥವನು, ನಿನ್ನ ಜೀವಿತನ ಸರಿ ಮಾಡುವಂಥವನು ಯೇಸು ಸ್ವಾಮಿ ಒಬ್ಬನೇ ಆಗಿದ್ದಾನೆ ಪ್ರಿಯರೇ. ಹೌದು ತಂದೆ, ಇವತ್ತು ಮಹಾಜನರೇ, ಎಷ್ಟೊಂದು ಜನ
ಇವತ್ತು ನಮ್ಮ ಹತ್ರ ಬರ್ಬೋದು, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂದ್ಬಿಟ್ಟು. ಆದರೆ ನಾವು ಅವ್ರಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬಾರ್ದು ಪ್ರಿಯರೇ. ನಾನು ಆ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಯಾಕಂದರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಒಬ್ಬ ಕಿವುಡ ಇನ್ನೊಬ್ಬನ ಕಿವಿ ಮಾತು ಹೇಳಲಿಕ್ಕೆ ಸಾಧ್ಯನಾ? ಇವನಿಗೆ ಕೇಳಿಸ್ತಾ ಇಲ್ಲ, ಅವ್ನು ಕೇಳಿಸ್ಕೊತಾನ? ಇವನೇ ನೋಡ್ತಾ ಇಲ್ಲ, ಅವನಿಗೇನು ದಾರಿ ತೋರಿಸ್ತಾನೆ? ನನ್ನ ಜೀವಿತ ಆಗಿದೆ ಪ್ರಿಯರೇ. ನಾನು ಯಾರಿಗೂ ಸಹ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾರ ಜೀವಿತನೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಿಗೂ ಅವ್ರಿಗೆ ಪರಿಹಾರನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಒಳ್ಳೆ ಕ್ರೈಸ್ತ ಏನು ಮಾಡ್ತಾನೆ ಅಂತಂದರೆ, ಅವನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಆ ಶಿಲುಬೆನ ತೋರಿಸ್ತಾನೆ ಪ್ರಿಯರೇ. ನೀನು ಆ ಶಿಲುಬೆನ ನೋಡು, ಆ ಶಿಲುಬೆ ಕಡೆ ಅವನ ದಿಕ್ಕನ್ನ ಆ ಶಿಲುಬೆ ಕಡೆಗೆ ತಿರುಗಿಸ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾವು ಯಾರೇ ಸಮಸ್ಯೆ ಅಂದ್ಕೊಂಡು ಬಂದರೂ ಅವ್ರ ಸಮಸ್ಯೆಗೆ ನಾವು ಪರಿಹಾರ ಆಗಿರಬಾರ್ದು. ಅವ್ರನ್ನ ಯೇಸು ಸ್ವಾಮಿ ಕಡೆಗೆ ತಿರುಗಿಸ್ಬೇಕು. ಯಾಕಂದರೆ ಯೇಸು ಸ್ವಾಮಿ ಅವ್ರಿಗೆ ಪರಿಹಾರನ ಕೊಡಲಿಕ್ಕೆ ಹೋಗ್ತಾನೆ. ಯೇಸು ಸ್ವಾಮಿಯೇ ಅವರ ಎಲ್ಲ ಕಷ್ಟಗಳಿಗೂ ಪರಿಹಾರವಾಗಿದ್ದಾನೆ. ನಾವೆಲ್ಲರೂ ಆತನ ಕಡೆಗೆ ಸಾಗಿಸ್ಬೇಕು. ದೋಣಿ ಆತನ ಕಡೆಗೆ ಸಾಗಬೇಕು. ನಮ್ಮ ಜೀವನದ ದೋಣಿ ಆತನ ಕಡೆಗೆ ಸಾಗದಂಥ ಪಕ್ಷದಲ್ಲಿ ಆತ ಆ ದೋಣಿನ ಕರೆಕ್ಟಾದ ಒಂದು ಜಾಗಕ್ಕೆ, ಕರೆಕ್ಟಾದ ಒಂದು ದಳಕ್ಕೆ ಆತ ಸೇರಿಸ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ದೇವರ ಜನರನ್ನು ಸಂರಕ್ಷಿಸುವ ಯೋಜನೆ ನಾವು ನೋಡ್ಬೋದು. 6ನೇ ಮುದ್ರೆಯು 7ನೇ ಮುದ್ರೆಯ ನಡುವೆಯಲ್ಲಿ ಒಂದು ಸಣ್ಣ ಗ್ಯಾಪ್ ಇದೆ ಪ್ರಿಯರೇ. ಆ ಒಂದು ವಚನ ಏನು ಅಂತಂದರೆ, ಯೋಹಾನ ನೋಡ್ತಾ ಇದ್ದಾನೆ ಇವಾಗ ಆ ದೀರ್ಘದರ್ಶನ ನೋಡಬೇಕಾದ್ರೆ, ಅಯ್ಯೋ 1ನೇ ಮುದ್ರೆ, 2ನೇ ಮುದ್ರೆ, 3ನೇ ಮುದ್ರೆ, 4ನೇ ಮುದ್ರೆ, 5ನೇ ಮುದ್ರೆ, 6ನೇ ಮುದ್ರದಲ್ಲಿ ದೊಡ್ಡ ಭೂಕಂಪ, 7ನೇ ಮುದ್ರೆಯಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಇನ್ನೇನು 7ನೇ ಮುದ್ರೆಯಲ್ಲಿ ಯೇಸು ಸ್ವಾಮಿ ಬಂದ್ಬಿಡ್ತಾರೆ. 6ನೇ ಮುದ್ರೆಯಲ್ಲಿ ಭೂಕಂಪ. ಅಲ್ಲಿ ನೋಡಬೇಕಾದ್ರೆ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಭೂಮಿ ಎಂಡಾಗ್ತಾ ಇದೆ ಅಂತ ನೋಡಬೇಕಾದ್ರೆ ಆತ ಹೇಳ್ತಾನೆ, ವೆಯ್ಟ್ ಅಂತ ಕೇಳ್ತಾನೆ. ಕೇಳ್ಬಿಟ್ಟು ಅವನು ಏನಂತ ಹೇಳ್ತಾ ಇದ್ದಾನೆ ಅಂತಂದರೆ, ಅಯ್ಯೋ ಹಾಗಿದ್ರೆ ನೀತಿವಂತರ ಪರಿಸ್ಥಿತಿ ಏನು? ಯೇಸು ಸ್ವಾಮಿನ ಹಿಂಬಾಲಿಸಿದಂಥವ್ರ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ಅವನು ಕೇಳ್ತಾನೆ. ಅವ್ನು ನೋಡಬೇಕಾದ್ರೆ ಪ್ರಿಯರೇ, ಆಗ ಇನ್ನೊಬ್ಬ ದೇವದೂತ ಮುಂದೆ ಬಂದು ಆತನಿಗೆ ಉತ್ತರ ಕೊಡ್ತಾನೆ ಪ್ರಿಯರೇ. ನೋಡೋಣ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1ರಿಂದ 3 ಗಂಟೆ ಓದ್ಕೊಳ್ಳೋಣ. 7ನೇ ಅಧ್ಯಾಯ 1-3. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚದುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ್ದ ಆ 4 ಮಂದಿ ದೇವದೂತರಿಗೆ ಒಂದು ವಾಕ್ಯನ ಹೇಳ್ತಾರೆ ಪ್ರಿಯರೇ. ನಾವು 1 ಮತ್ತು 2 ವಚನ ಓದಬೇಕಾದ್ರೆ ನಾವು ನೋಡ್ತಾ ಇದ್ದೀವಿ, 4 ದೇವದೂತರು ಇರ್ತಾರೆ. 4 ದೇವದೂತರಿಗೂ ಪವರ್ ಇರುತ್ತೆ. ಯಾವ ರೀತಿ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಅವ್ರಿಗೆ, ಯಾವ ರೀತಿ ಶಕ್ತಿಯನ್ನು ಕೊಟ್ಟಿರ್ತಾರೆ ಅಂತ ಅಂದರೆ, ಅವರು ಯಾವುದೇ ನಾಶನನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅದು ಭೂಮಿ ಮೇಲಾಗಿರಲಿ, ಸಮುದ್ರದ ಮೇಲಾಗಿರಲಿ, ಗಿಡ ಮರ ಗಾಳಿಗಳು ಎಲ್ಲವನ್ನ ಅವರು ನಾಶ ಮಾಡುವಂಥದ್ದು, ಅದನ್ನು ನಿಲ್ಲಿಸುವಂಥ ಒಂದು ಶಕ್ತಿ ಅವ್ರಿಗೆ ಕೊಟ್ಟಿರ್ತಾರೆ. ಈಗ ಇನ್ನೇನು ಅವ್ರ ಕೈಯಲ್ಲಿರೋ ಅಂಥ ಬೌಲನ್ನು, ಅವ್ರ ಕೈಯಲ್ಲಿದ್ದಂಥ ಒಂದು ದ್ರವ್ಯವನ್ನು ಹಾಕಬೇಕು, ಇನ್ನೇನು ಸುರಿಬೇಕು. ಆ ಸಮಯದಲ್ಲಿ ಇನ್ನೊಬ್ಬ ದೇವದೂತರು ಬರ್ತಾನೆ ಪ್ರಿಯರೇ. ಯಾವ ದೇವದೂತರು ಬರ್ತಾನೆ, ನಿಲ್ಲಿಸ್ತಾನೆ. ಆ 4 ದಿಕ್ಕನ್ನು ನಿಲ್ಲಿಸ್ತಾನೆ. ಆ ಇಡೀ ಪ್ರಪಂಚದ 4 ದಿಕ್ಕನ್ನು ಹಿಡಿದಿರೋಂಥ ಆತ ನಿಲ್ಲಿಸ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಈ ದೇವದೂತ ನಿಲ್ಲಿಸಿ, ನಾನು ಏನು ವಾಕ್ಯ ಅಂತ ನಾವು ನೋಡೋಣ ಪ್ರಿಯರೇ. ಆ ದೇವದೂತರು ಹೇಳುವಂಥದ್ದು ಏನು ಅಂತ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಹೌದು ಪ್ರಿಯರೇ, ಎಂಥ ಅದ್ಭುತ ನೋಡಿ ಇಲ್ಲಿ. ಮತ್ತೊಬ್ಬ ದೇವದೂತರು, ಈ ದೇವದೂತರು ಯಾರು? ಇಡೀ ಭೂಮಿಗೆ, ಇಡೀ ಜನಕ್ಕೆ, ಎಲ್ಲರಿಗೂ, ಎಲ್ಲ ಮನುಷ್ಯ ಕುಲಕ್ಕೆ ಒಂದು ಕಷ್ಟ ಬರ್ತಾ ಇರಬೇಕಾದ್ರೆ ಈ ಮಧ್ಯದಲ್ಲಿ ಒಬ್ಬ ದೇವದೂತ ಯಾರು ಅಂತ ನಾವು ನೋಡಬೇಕಾದ್ರೆ ಪ್ರಿಯರೇ, ಯಾರೂ ಅಲ್ಲ ಪ್ರಿಯರೇ, ಯೇಸು ಸ್ವಾಮಿ ಬಂದು ಹೇಳ್ತಾ ಇದ್ದಾನೆ, ನಿಲ್ಲಿಸಿ, ನಾನು ನನ್ನ ಮಕ್ಕಳಿಗೆ
ಅವರ ಹಣೆಯ ಮೇಲೆ ನನ್ನ ಗುರುತನ್ನು, ನನ್ನ ಮುದ್ರನ ಹೊತ್ತೋ ತನಕ ನೀವ್ಯಾರೂ ಏನನ್ನೂ, ಯಾವ ಕೇಡನ್ನು ಅವ್ರ ಮೇಲೆ ಹಾಕೋ ಹಾಗಿಲ್ಲ, ಯಾವುದನ್ನು ಅವ್ರ ಮೇಲೆ ಸುರಿಯೋ ಹಾಗಿಲ್ಲ. ಹೌದು ಪ್ರಿಯರೇ, ಇಡೀ ಭೂಮಿ ಕಷ್ಟದಿಂದ ಇದ್ದಂಥ ಜನಗಳು ನೋವಿನಿಂದ, ಕಷ್ಟದಿಂದ, ರೋಗದಿಂದ ಬಳಲ್ತಾ ಇದ್ರು ಪ್ರಿಯರೇ. ಅವರು ಅನುಭವಿಸ್ತಾ ಇದ್ರು. ಯಾರ ಹತ್ರ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ನಿರೀಕ್ಷೆ ಇಲ್ಲ, ಹೇಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲ ತತ್ತರಿಸೋಗ್ತಾರೆ. ಆ ಸಮಯದಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಈ ಭೂಮಿಗೆ ಬರ್ತಾರೆ. ಪ್ರತಿಯೊಬ್ಬರು ಮನೆಗೆ ಹೋಗ್ತಾರೆ, ಪ್ರತಿಯೊಬ್ಬರು ಏರಿಯಾಗೆ ಹೋಗ್ತಾರೆ. ಅವ್ರಿಗಿದ್ದಂಥ ಕಾಯಿಲೆಗಳನ್ನು, ಅವ್ರಿಗಿದ್ದಂಥ ರೋಗಗಳನ್ನು ಸ್ವಸ್ಥ ಮಾಡ್ತಾನೆ. ಹಾಗೂ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಟ್ಟು ನನ್ನನ್ನು ಹಿಂಬಾಲಿಸಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತಾನೆ ಪ್ರಿಯರೇ. ಇವತ್ತು ನಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಸರಿ ಇಲ್ವೋ, ನಮ್ಮ ಕುಟುಂಬದಲ್ಲಿ ನನ್ನ ಗಂಡ ಸರಿಯಾಗಿಲ್ವೋ, ನನ್ನ ಹೆಂಡತಿ ಸರಿಯಾಗಿಲ್ವಾ, ನನ್ನ ಮಕ್ಕಳು ಸರಿಯಾಗಿಲ್ವಾ, ಭಯಪಡೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿನ ಹಿಂಬಾಲಿಸಿ. ನೀವು ಯೇಸು ಸ್ವಾಮಿನ ಹಿಂಬಾಲಿಸೋದೇ ಆಗಿದ್ದರೆ ಯೇಸು ಸ್ವಾಮಿ ನಿಮ್ಮ ಕುಟುಂಬದಲ್ಲಿ ನಡೆಯೋ ಎಲ್ಲ ಕಾರ್ಯಗಳನ್ನ ಆತ ಸರಿ ಮಾಡುವಂಥವನಾಗಿದ್ದಾನೆ. ಅಯ್ಯೋ ಗಂಡ ಕುಡಿತಾ ಇದ್ದಾನೆ, ನನ್ನನ್ನು ಹೊಡಿತಾ ಇದ್ದಾನೆ, ಭಯಪಡೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿನ ಹಿಂಬಾಲಿಸಿದ್ರೆ ಅದನ್ನು ಸರಿ ಮಾಡುವಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಯಾಕಂದರೆ ಯೇಸು ಸ್ವಾಮಿ ಯಾವುದೇ ಕೇಡನ್ನು ತನ್ನ ಮಕ್ಕಳಿಗೆ ಬರಲಿಕ್ಕೆ ಬಿಡೋದಿಲ್ಲ. ಅಯ್ಯೋ ಸಾಲದ ಬಾಧೆ ಇರ್ಬೋದು, ನನಗೆ ಯಾವ ರೀತಿ ಹಣಕಾಸನ್ನು ಯಾವ ರೀತಿ ನನಗೆ ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯೇಸು ಸ್ವಾಮಿ ನೋಡಿರಿ ಪ್ರಿಯರೇ, ಆತನ್ನು ಹಿಂಬಾಲಿಸಿದಂಥ ಪಕ್ಷದಲ್ಲಿ ಅದು ಸಿಗುತ್ತೆ ನಮಗೆ. ಕೇಳಿರಿ ದೊರಕುವುದು, ತಟ್ಟಿರಿ ತೆರೆಯುವುದು, ಹುಡುಕಿರಿ ಸಿಗುವುದು. ನಾವು ಮಾಡಬೇಕಾಗಿರೋದು ಅಷ್ಟೇ ಪ್ರಿಯರೇ. ಆತನನ್ನು ಹುಡುಕುವಂಥದ್ದು, ಆತನ ಬಾಗಿಲನ್ನು ತಟ್ಟುವಂಥದ್ದು, ಆತನ್ನು ಕೇಳುವಂಥದ್ದು. ಆತ ಧಾರಾಳವಾಗಿ ಕೊಡುವಂಥವನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ. ಆಗ ಯೇಸು ಸ್ವಾಮಿ ತಡೆದು ಏನು ಮಾಡ್ತಾ ಇದ್ದಾರೆ, 4ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದ್ದೆನು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. ಇಲ್ಲಿ ಮುದ್ರೆ ಒತ್ತುತ್ತಾ ಇದ್ದಾರೆ. ನೀವು ಕೇಳ್ಬೋದು, ಬ್ರದರ್ ಈ ರೀತಿ ಯಾವಾಗಾದ್ರೂ ಮುಂಚೆ ನಡೆದಿತ್ತಾ ಅಂತ. ಹೌದಾ ಪ್ರಿಯರೇ, ನಡೆದಿತ್ತು. ನಾವು ಒಂದು ಸಲ ನಮ್ಮ ಮುಸ್ಲಿಂ ಬಾಂಧವರನ್ನ ನೋಡೋದೇ ಆಗಿದ್ರೆ, ನಮ್ಮ ಇಸ್ಲಾಂ ಸಹೋದರರನ್ನ ನೋಡೋದೇ ಆಗಿದ್ರೆ, ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಸ್ಲಾಮರು, ಮುಸ್ಲಿಂ ಬಾಂಧವರು, ನಾವು ಕ್ರೈಸ್ತರು, ಮುಸ್ಲಿಮರು ಅಣ್ಣ ತಮ್ಮದಿರ ಹಾಗೆ ಒಂದೇ ಕುಟುಂಬದವರು. ಹೌದು ಪ್ರಿಯರೇ, ಯೇಸು ಸ್ವಾಮಿ ದೇವರು ಇಸ್ಲಾಮರನ್ನು ನಮ್ಮ ರಕ್ಷಣೆಗೆ ಉಪಯೋಗಿಸ್ಕೊಂಡ್ರು ಪ್ರಿಯರೇ. ಅಂದರೆ ಅವ್ರನ್ನ ತಗೊಂಡು ಬರ್ತಾರೆ. ಇವತ್ತೆಲ್ಲೆಲ್ಲಿ ಸಭೆಗಳಿದೆಯೋ ಅಲ್ಲೆಲ್ಲ ಮಸೀದಿಗಳಿದೆ. ಇವತ್ತು ಒಂದು ದೊಡ್ಡ ಅಧಿಕಾರಿ ಒಬ್ಬ ಸಣ್ಣ ಪಾಸ್ಟ್ ಹೇಳ್ತಾನೆ, ಇಲ್ಲೊಂದು ಸಭೆ ಕಟ್ಟಬೇಕು ಸರ್, ಇಲ್ಲಿರೋ ಜನಗಳಿಗೆಲ್ಲ ನಾನೊಂದು ರಿವೈವಲ್ ಮೀಟಿಂಗ್ ಮಾಡಿದ್ದೀನಿ, ಇವರೆಲ್ಲರೂ ಕ್ರೈಸ್ತರಾಗ್ತಾರೆ, ಇವ್ರಿಗೊಂದು ಸಭೆ ಕಟ್ಟಬೇಕು ಅಂದಾಗ ಎಷ್ಟೊಂದು ಜನ ಹೇಳ್ತಾರೆ, ಆ ಜಾಗದಲ್ಲ, ಅಯ್ಯೋ ಬೇಡ, ಅಲ್ಲಿ ಹಿಂದೂಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಬೇಡ ಅಂತಾರೆ. ಆದರೆ ಈ ವ್ಯಕ್ತಿ ಅಧಿಕಾರಿ ಹೋಗಿ ಅಲ್ಲಿ ನೋಡಿದಾಗ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕು, ಇನ್ನೊಂಚೂರು ಮುಂದೆ ಬಂದಾಗ ಅಲ್ಲೆಲ್ಲ ಫುಲ್ಲು ಅಲ್ಲಿ ಮುಸ್ಲಿಂ ಮಸೀದಿ ಇರುತ್ತೆ ಪಕ್ಕದಲ್ಲೇ, ಆ ಸೈಟ್ ಪಕ್ಕದಲ್ಲೇ ಆ ಮುಸ್ಲಿಂ ಬಾಂಧವರು ಇರ್ತಾರೆ ಸುತ್ತ. ಅವನು ಹೇಳ್ತಾನೆ, ಪ್ರಾರ್ಥನೆ ಮಾಡಿ ಆ ಅಧಿಕಾರಿ ಹೇಳ್ತಾನೆ, ಇದೇ ಕರೆಕ್ಟ್ ಆದ ಜಾಗ. ಯಾಕೆ ಅಂದರೆ ದೇವರು ತನ್ನ ಜನಗಳ ಮಧ್ಯದಲ್ಲಿ ನಮ್ಮ ಮುಸ್ಲಿಂ ಸಹೋದರನ್ನ ಇಟ್ಟಿದ್ದಾನೆ ಪ್ರಿಯರೇ. ಏನಕ್ಕೋಸ್ಕರ ಅಂತ ಅಂದರೆ, ಯಾವುದೇ ಕೇಡು ನಮ್ಮನ್ನು ತಾಕದೇ ಇರಲಿ ಅಂತ. ಇವತ್ತು ನಮಗೋಸ್ಕರನೋ ನಿಮಗೋಸ್ಕರನೋ ನಮ್ಮ ಇಸ್ಲಾಂ ಬಾಂಧವರು ಧ್ವನಿ ಎತ್ತುತ್ತಾರೆ. ಯಾವುದೇ ರಾಜ್ಯದಾಗಿರಲಿ, ದೇಶದಾಗಿರಲಿ, ಏನೇ ನಡೆದರೂ ಸಹ ಅವರು ಧ್ವನಿ ಎತ್ತುತ್ತಾರೆ ಪ್ರಿಯರೇ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಮುಸ್ಲಿಂ ಬಗ್ಗೆ ಮಾತಾಡ್ತಾ ಇದ್ದೀರಾ ಪ್ರಿಯರೇ ಅಂತ ಅಂದಾಗ, ಸತ್ಯವೇದ ಮುಸ್ಲಿಮರ ಬಗ್ಗೆ ಮಾತಾಡುತ್ತೆ ಪ್ರಿಯರೇ. 9ನೇ ಅಧ್ಯಾಯ, ಅದೇ ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ 3 ಮತ್ತು 4ನೇ ವಚನ, ನಾನು ಡೈರೆಕ್ಟಾಗಿ ಹೋಗ್ತೀನಿ. 9, 3, 4 ಇಲ್ಲ ನೋಡಬೇಕಾದ್ರೆ, ಹೊಗೆಯೊಳಗಿಂದ ಮಿಡಿತೆಗಳು ಭೂಮಿಯ ಮೇಲೆ ಹೊರಟು ಬಂದವು, ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು.
ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ. ಓಕೆ, ಇಲ್ಲಿ 3ನೇ ಅಧ್ಯಾಯ ನಾವು ನೋಡಬೇಕಾದ್ರೆ 3ನೇ ಅಧ್ಯಾಯ ಮಾತ್ರ ಓದ್ಕೊಳ್ಳೋಣ. ಹೊಗೆಯೊಳಗಿಂದ ಮಿಡಿತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತ್ತು. ಏನಂತೀರ ಪರ? ಇಲ್ಲಿ ಮಿಡಿತೆಗಳು ಯಾರು, ಈ ಹೊಗೆ ಅಂದರೆ ಏನು ಅಂತ ನೋಡಿದಾಗ ನಾವು ಒಂದು ಸಲ 6ನೇ ಶತಮಾನ 7ನೇ ಶತಮಾನ AD 7th century AD ಅರ್ಲಿ ಆ ಟೈಮಲ್ಲಿ ನಾವು ನೋಡಬೇಕಾದ್ರೆ ಆಗ ನಮ್ಮ ಇಸ್ಲಾಂ ಬಾಂಧವರು ಅರಬ್ ಕಂಟ್ರಿಯಿಂದ ಹಾಗೆ ರೈಸ್ ಆಯ್ತಾರೆ ಪ್ರಿಯರೇ. ಆಗ ಬರಬೇಕಾದ್ರೆ ಅಲ್ಲೊಬ್ಬ ರಾಜ ಇರ್ತಾನೆ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಸತ್ಯವೇದ ಪ್ರಕಟಣೆ ಪುಸ್ತಕದಲ್ಲಿ ಹಲವಾರು ಸಿಂಬಾಲಿಕ್ ಅಂತ ಹೇಳ್ತೀವಿ. ಆಗ ನಾವೆಲ್ಲ ನಮ್ಮ ಎಷ್ಟೊಂದು ಜನ ಅದನ್ನು ಸ್ಕಾಲರ್ಸ್ಗಳು ಅದನ್ನು ಸರ್ಚ್ ಮಾಡಿ ಓದಿ ಅದನ್ನು ತಿಳ್ಕೊಂಡು ರಿಸರ್ಚ್ ಮಾಡಿ ನೋಡಿದಾಗ ಆ ಮಿಡಿತೆಗಳನ್ನ ಮುಸ್ಲಿಂ ಸಹೋದರರಿಗೆ ದೇವರು ಹೋಲಿಸ್ತಾನೆ ಪ್ರಿಯರೇ. ಇಲ್ಲಿ ಯೋಹಾನ ಬರಿತಾ ಇದ್ದಾನೆ ಮಿಡಿತೆಗಳು ಅಂತ ಅಂದ್ಬಿಟ್ಟು. ಹೌದು ಪ್ರಿಯರೇ, ಆ 7ನೇ ಶತಮಾನದಲ್ಲಿ, ಆ 6ನೇ ಶತಮಾನ ಕೊನೆ 7ನೇ ಶತಮಾನ ಪ್ರಾರಂಭದಲ್ಲಿ ಈ ಒಂದು ಮಿಡಿತೆಗಳು ಅಂತ ಅಂದರೆ ಇಸ್ಲಾಂ ಬಾಂಧವರು ಅರಬ್ ಕಂಟ್ರಿಯಿಂದ ಬರ್ತಾ ಇರ್ತಾರೆ ಅಂತಂದರೆ ಅವರ ಒಂದು ಆ ರಿಲಿಜಿಯನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಪ್ರಿಯರೇ. ಸ್ಪ್ರೆಡ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಅಂದಾಗ ಅಲ್ಲಿ ಆದರೆ ಅವ್ರುಗಳಿಗೆ ಇಲ್ಲಿ ಎಷ್ಟೊಂದು ಜನನ ಅವ್ರು ಏನು ಮಾಡಬೇಕು, ಇವಾಗ ಕೊಲ್ತಾ ಇರ್ತಾರೆ. ಅಂದರೆ ಅವ್ರು ಹೇಳ್ತಾ ಇರ್ತಾರೆ, ನೀವು ಮುಸ್ಲಿಮ್ರಿಗೆ ಬದಲಾಗಬೇಕು, ನೀನು ಮುಸ್ಲಿಮ ಬದಲಾಗದೆ ಹೋದರೆ ನಿಮ್ಮನ್ನೇನು ಮಾಡ್ತೀವಿ, ಕೊಲ್ತೀವಿ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲದೆ ಕ್ರೈಸ್ತರಿಗೂ ಅಂದರೆ ಕ್ರೈಸ್ತರಿಗೂ ಇಸ್ಲಾಮ್ರಿಗೂ ತೊಂದರೆ ಆದಾಗ ಅವ್ರು ಎಲ್ಲರೂ ಏನು ಮಾಡ್ತಾ ಇರ್ತಾರೆ, ಆ ಪರ್ಸಿಕ್ಯೂಷನ್ ಡಿಸ್ಟ್ರಾಯ್ ಮಾಡ್ಕೊಂಡು ನಾಶ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ಪೆಷಲೈಸ್ಡಾಗಿ ಒಂದು ಪದನ ಅಲ್ಲಿ ನಾವು ನೋಡಬೇಕು. 4ನೇ ವಚನ ಹೇಳುತ್ತೆ. ಇದರಿಂದನೇ ನಮಗೆ ಗೊತ್ತಾಗೋದು ಅವರು ಮುಸ್ಲಿಮರೇ, ಈ ಮಿಡಿತೆಗಳು ಮುಸ್ಲಿಮರೇ, ಮುಸ್ಲಿಂ ಸಹೋದರರನ್ನ ಸತ್ಯವೇದ ಹೋಲಿಸುತ್ತೆ ಪ್ರಿಯರೇ. ಇಲ್ಲಿ ನೋಡೋಣ 4ನೇ ವಚನ. ಅವ್ರಿಗೆ ಕೊಡಲ್ಪಟ್ಟದಿದೆ, ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಏನಂತೀರ ಪ್ರಿಯರೇ? ಯಾರ್ಯಾರಿಗೆ ದೇವರ ಮುದ್ರೆ ಹಾಕಲ್ಪಟ್ಟಿಲ್ವೋ ಅವರನ್ನು ಮಾತ್ರ ನೀವೇನು ಮಾಡ್ಬೋದು, ಕೆಡಕ್ಬೋದು. ಅಂದರೆ ಅವ್ರನ್ನ ಮಾತ್ರ ನೀವು ಹಿಂಸೆ ಮಾಡಿ ಅವ್ರನ್ನ ಮಾತ್ರ ನಾಶ ಮಾಡ್ಬೋದು. ಆದರೆ ಮುದ್ರಿಸಲ್ಪಟ್ಟಂಥ ದೇವರ ಮಕ್ಕಳಿಗೆ ಮುದ್ರಿಸಲ್ಪಟ್ಟಂಥ ಯಾರನ್ನೂ ಸಹ ನೀವು ಮುಟ್ಟೋ ಹಾಗಿಲ್ಲ ಅಂತಾನೆ ಪ್ರಿಯರೇ. ಹೌದು ಪ್ರಿಯರೇ, ದೇವರು ತಡಿತಾ ಇದ್ದಾರೆ, ಸ್ಟಾಪ್, ನಾನು ಮುದ್ರಿಸಲ್ಪಟ್ಟಂಥ ನನ್ನ ಜನರಿಗೆ ನೀವು ಯಾರು ಏನು ಮಾಡಬಾರ್ದು, ಮುಟ್ಟೋ ಹಾಗಿಲ್ಲ. ನಡೀತು ಪ್ರಿಯರೇ. 7ನೇ ಶತಮಾನ AD 7th century ADಯಲ್ಲಿ ಆಗ ಮುಸ್ಲಿಂ ಸಹೋದರರು ಬರ್ತಾ ಇರಬೇಕಾದ್ರೆ ಆಗ ಏನು ನಡೀತು ಅಂತ ಅಂದರೆ ಯಾರೂ ಸಹ ಅವ್ರನ್ನ ಮುಟ್ಲಿಲ್ಲ ಪ್ರಿಯರೇ. ಅಂದರೆ ಕ್ರೈಸ್ತರು ಎಷ್ಟೊಂದು ಜನ ಕ್ರೈಸ್ತರನ್ನ ಅವ್ರು ಕೊಲ್ತಾ ಹೋಗ್ತಾರೆ. ಆದರೆ ಯೇಸು ಸ್ವಾಮಿನ ನಿಜವಾಗಿ ಸತ್ಯತೆಯಾಗಿ ಹಿಂಬಾಲಿಸುವಂಥ ಯಾರೂ ಸಹ ಅವ್ರು ಮುಟ್ಟೋದಿಲ್ಲ ಪ್ರಿಯರೇ. ಅವ್ರು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಡೋಂಟ್ ಈವನ್ ಟಚ್ ಅ ಟ್ರೂ ಕ್ರಿಸ್ಟಿಯನ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತಂದರೆ ಅವರು ಅಬು ಬಕರ್ ಅನ್ನೋರು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಟ್ ಟು ಡೆಸ್ಟ್ರಾಯ್ ಎನಿವನ್ ಅಂತ, ಯಾವುದೇ ನೀತಿವಂತರನ್ನ ನೀವು ಮುಟ್ಟೋ ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವತ್ತು ಸುಳ್ಳು ಪ್ರವಾದಿಗಳು ದೇವರಿಗೆ ಮೋಸ ಮಾಡುವಂಥ ಎಲ್ಲರೂ ಸಹ ಎಷ್ಟೊಂದು ಜನ ನಾಶ ಆಗ್ತಾರೆ ಪ್ರಿಯರೇ. ಆಗ ನಾವು ನೋಡಬೇಕಾದ್ರೆ ಮತ್ತೆ ಹಾಗಾಗಿ ನೀವು ಇವತ್ತು ದೇವರ ಮುದ್ರೆ ಹೊಂದಿರೋ ಹಾಗೆ ಇದ್ದರೆ ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಯಾವುದೇ ರಾಜ್ಯ, ಯಾವುದೇ ಆಳ್ವಿಕೆ, ಯಾವುದೇ ಒಂದು ಸರ್ಕಾರ ಏನೇ ಮಾಡಿದ್ರೂ ಸಹ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆ ಅಂದರೆ ನಾವೆಲ್ಲರೂ ಯೇಸು ಸ್ವಾಮಿಯ ರಕ್ಷಣೆಯ ಅಡಿಯಲ್ಲಿದ್ದೀವಿ ಪ್ರಿಯರೇ. ನಮ್ಮನ್ನು ಯಾರೂ ಸಹ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗ ನೋಡಬೇಕಾದ್ರೆ ಆ ಹೊಗೆಯಿಂದ ಬರುವಂಥವ್ರು ಯಾರು ಅಂತಂದರೆ, ಹೊಗೆ ಅಂದರೆ ಏನು ಅಂತಂದರೆ ಅವ್ರಿಗೆ ನಮ್ಮ ಮುಸ್ಲಿಂ ಸಹೋದರರಿಗೆ ಅವರು ಯೇಸು ಸ್ವಾಮಿನ ನಂಬ್ತಾರೆ. ಆದರೆ ಯೇಸು ಸ್ವಾಮಿನ ನಂಬ್ತಾರೆ, ಆದರೆ ಯೇಸು ಸ್ವಾಮಿ ದೇವರು ಅಂತ ಅವ್ರು ನಂಬಲ್ಲ. ಒಬ್ಬ ಮೆಸ್ಸಿಯ, ಒಬ್ಬ ಪ್ರವಾದಿ ಅಂತ ನಂಬ್ತಾರೆ ಪ್ರಿಯರೇ. ಸತ್ಯವೇದ ಯೇಸು ಸ್ವಾಮಿನ ದೇವರು ಅಂತಾರೆ, ಆದರೆ ಅವರು ಅದನ್ನು ಪ್ರವಾದಿ ಅಂತಾರೆ. ಆ ಹೊಗೆ, ಆ ಕಪ್ಪು ಹೊಗೆ ತುಂಬಿಕೊಳ್ಳುತ್ತೆ ಪ್ರಿಯರೇ. ಈಗ ಅದರೊಳಗಿಂದ ಇವ್ರು ಬರ್ತಾರೆ.
ಬೆಸೆಂಟೈನ್ ಎಂಪೈರ್ ಅಂತ ಇರುತ್ತೆ, ಅದರ ವಿರುದ್ಧವಾಗಿ ಯುದ್ಧ ಆಗುತ್ತೆ. ಹೌದು ಪ್ರಿಯರೇ, ಆ 7ನೇ ಶತಮಾನ 8ನೇ ಶತಮಾನ ತುಂಬ ಒಂದು ಒಳ್ಳೆಯ ರೀತಿ ಇರುತ್ತೆ. ಆದರೆ ದೇವರ ಮಕ್ಕಳಿಗೆ ರಕ್ಷಣೆ ಇತ್ತು ಪ್ರಿಯರೇ. ಹಾಗೆ ಅದೇ ರೀತಿ ಯೆರೂಸಲೇಮ್ ನಾಶನ ಟೈಮಲ್ಲಿ ದೇವರ ಮಕ್ಕಳಿಗೆ ರಕ್ಷಣೆ ಇತ್ತು. ಸೊಡೊಮ್ ಗೊಮೊರ ನಾಶನ ಟೈಮಲ್ಲಿ ದೇವರ ಮಕ್ಕಳಿಗೆ ರಕ್ಷಣೆ ಇತ್ತು. ಇಡೀ ಭೂಮಿ ನೋವನ ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ ದೇವರ ಮಕ್ಕಳಿಗೆ ರಕ್ಷಣೆ ಇತ್ತು ಪ್ರಿಯರೇ. ನೀವೆಲ್ಲರೂ ದೇವರ ಮುದ್ರೆನ ಹೊಂದಿರುವಂಥವ್ರು ಆಗಿದ್ದರೆ ಇವತ್ತು ನಿಮ್ಮ ಜೀವಿತದಲ್ಲಿ ರಕ್ಷಣೆ ಇರುವಂಥದ್ದಾಗಿದೆ. ಈ ಕೊನೆಯ ಕಾಲದಲ್ಲಿ ರಕ್ಷಣೆ ಇರುವಂಥದ್ದಾಗಿದೆ. ಇಲ್ಲಿ ಮುಂದೆ ನಾವು ನೋಡಬೇಕಾದ್ರೆ 7ನೇ ಅಧ್ಯಾಯ, ಪ್ರಕಟಣೆ 7ನೇ ಅಧ್ಯಾಯ ನಾವು ನೋಡಬೇಕಾದ್ರೆ 5ನೇ ವಚನದಿಂದ ಒಂದು 8ನೇ ವಚನ ಗಂಟೆ ಒಂದಷ್ಟು ಲಿಸ್ಟ್ಗಳು ಕೊಡ್ತಾರೆ. ಅಯ್ಯೋ ಇವರೆಲ್ಲ ಮುದ್ರಿಸಲ್ಪಟ್ಟವ್ರ ಅಂದ್ಬಿಟ್ಟು ಆ ಥರ ಇರಬೇಕಾದ್ರೆ ಅಂದರೆ ಮಿಕ್ಕಿದವರೆಲ್ಲ ಎಲ್ಲಿ, ಆದರೆ ನಾವುಗಳೆಲ್ಲ ಇಲ್ವಲ್ಲ ಅಲ್ಲಿ ಅಂತ ನೋಡಬೇಕಾದ್ರೆ ಈ ಮುದ್ರಿಸಲ್ಪಟ್ಟವ್ರನ್ನ 4ನೇ ವಚನ ಹೇಳುತ್ತೆ, ಯೋಹಾನ ಕೇಳ್ತಾ ಇದ್ದಾನೆ ಮುದ್ರಿಸಿದವ್ರನ್ನ. ಆದರೆ 9ನೇ ವಚನ ಇನ್ನಷ್ಟು ಕ್ಲಿಯರೆನ್ಸ್ ಕೊಡುತ್ತೆ ಪ್ರಿಯರೇ. 9ನೇ ವಚನ ಓದ್ಕೊಳ್ಳೋಣ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳ ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಇಲ್ಲಿ ನಾವು ನೋಡಬೇಕಾದ್ರೆ ಏನು ಹೇಳುತ್ತೆ ಪ್ರಿಯರೇ, ಎಷ್ಟು ಅದ್ಭುತವಲ್ವೇ. ಇಲ್ಲಿ ನಾವು ನೋಡಬೇಕಾದ್ರೆ 9ನೇ ವಚನ ಹೇಳುತ್ತೆ. 4ನೇ ವಚನ ನಾವು ನೋಡಬೇಕಾದ್ರೆ ಆತ ಒಂದಷ್ಟು ಜನದ ಬಗ್ಗೆ ಕೇಳ್ತಾ ಇದ್ದಾನೆ. 1,44,000 ಜನ ಸೀಲ್ಡ್ ಔಟ್ ಅಂತ ಕೇಳ್ತಾ ಇದ್ದಾನೆ. ಅಂದರೆ ನಮ್ಮ ಒಂದು ಪರಿಸ್ಥಿತಿ ಏನು ಅಂತ ನಾವು ನೋಡಬೇಕಾದ್ರೆ ಅಲ್ಲಿ ಮುಂದೆ 9ನೇ ವಚನ ಕೊಡುತ್ತೆ. ಅಲ್ಲಿ ಆತ ಮುಂದೆ ಇನ್ನೂ ಹೋಗ್ತಾ ಇದ್ದಾನೆ. ಯೋಹಾನ ಮುಂದೆ ಹೋಗಿ ನೋಡಬೇಕಾದ್ರೆ ಅದನ್ನು ಮಾತ್ರ ಕೇಳ್ದ, ಬಟ್ ಇದನ್ನು ಕಣ್ಣಾರೆ ನೋಡ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಸತ್ಯವೇದದಲ್ಲಿ ಅವನು. ಸುಮಾರು ಜನ ಸಮೂಹವೇ ಅಲ್ಲಿರುತ್ತೆ, ದೊಡ್ಡ ಸಮೂಹವೇ ಅಲ್ಲಿರುತ್ತೆ. ಅಲ್ಲಿ ಎಲ್ಲ ಜಾತಿಯವರು, ಎಲ್ಲ ದೇಶದವರು ಹಾಗೂ ಎಲ್ಲ ಭಾಷೆಯವರು ಅಲ್ಲಿರ್ತಾರೆ. ಯಾರ ಮುಂದೆ ಇರ್ತಾರೆ ಪ್ರೇಯರ್? ಅವರೆಲ್ಲ ಯಜ್ಞದ ಕುರಿಯಾದಾತನ ಮುಂದೆ ಅವರೆಲ್ಲರೂ ಸಹ ಇರ್ತಾನೆ. ಆತನ ಸಿಂಹಾಸನ ಮುಂದೆ ಇವರೆಲ್ಲರೂ ಸಹ ಇರ್ತಾರೆ. ಇವತ್ತು ಪ್ರಿಯರೇ, ನೀವೆಲ್ಲರೂ, ನಾವೆಲ್ಲರೂ ಯೇಸು ಸ್ವಾಮಿ ಈ ಕೊನೆಯ ಕಾಲದಲ್ಲಿ ನಮ್ಮೆಲ್ಲರ ಮೇಲೂ ಮುದ್ರೆ ಒತ್ತಲಿಕ್ಕಿರ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾನು ಸತ್ಯ ಸಭೆಯ ಬಗ್ಗೆ ಸತ್ಯತೆಯನ್ನು ಹಿಡಿದೇ ಹೋದರೆ ನಾವೆಲ್ಲರೂ ನಾಶವಾಗ್ತೀವಿ ಪ್ರಿಯರೇ. ದೇವರ ಚಿತ್ತ ನಾವೆಲ್ಲರೂ ರಕ್ಷಣೆ ಹೊಂದಬೇಕು ಅಂತ. ಹಾಗಾಗಿ ಯೇಸು ಸ್ವಾಮಿಯ ಮುದ್ರೆ, ದೇವರ ಮುದ್ರೆ ನಿಮ್ಮೆಲ್ಲರ ಮೇಲೂ ಇರಲಿ. ನಾವೆಲ್ಲರೂ ಸಹ ಪರಲೋಕ ರಾಜ್ಯದಲ್ಲಿ ಆತನ ಜೊತೆ ಕುತ್ಕೊಂಡು ಕಾಲವನ್ನು ಕಳೆಯುವಂಥ ಸಮಯ ಬರಲಿ ಅಂತ ಬೇಡ್ತಾ ಇದ್ದೀನಿ ಪ್ರಿಯರೇ. ಹೌದು ಪ್ರಿಯರೇ, ಅದು 1,44,000 ಜನ ಆಗಿರಲಿ, ಆದರೂ ದೊಡ್ಡ ಸಮೂಹ ಆಗಿರಲಿ, ಅವರಿಬ್ಬರೂ ಸಹ ಆ ಯಜ್ಞದ ಕುರಿಯಾದ ಆತನ ಮುಂದೆ ನಿಂತು ಆತನಿಗೆ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಿಯರೇ. ಇವರಿಬ್ಬರು ಒಂದೇ ಗುಂಪು, ಆದರೆ ಯೋಹಾನ 2 ಪರ್ಸ್ಪೆಕ್ಟಿವಲ್ಲಿ ಬರಿತಾ ಇದ್ದಾನೆ ಪ್ರಿಯರೇ. ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಆ 1 ವಿಷನ್ ವಿತ್ 2 ಪರ್ಸ್ಪೆಕ್ಟಿವ್ ಅಂತ ಹೇಳ್ತೇವೆ. ಒಂದು 1,44,000, ಇನ್ನೊಂದು ಮಹಾ ಸಮೂಹ. ಆದರೆ ಇವರಿಬ್ಬರು ಒಬ್ಬರಾಗಿ ಯೇಸು ಸ್ವಾಮಿ ಮುಂದೆ ನಾವೆಲ್ಲರೂ ಆರಾಧಿಸ್ತಾ ಇರ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ನೀವು ಯೇಸು ಸ್ವಾಮಿ ಮುಂದೆ ಇವತ್ತು ಇರಬೇಕು ಅಂತ ಅಂದರೆ ನಿಮ್ಮ ಜೀವಿತ ಬದಲಾಗಬೇಕಾಗಿದೆ ಪ್ರಿಯರೇ. ನಿಮ್ಮ ಜೀವಿತ ಬದಲಾಗಿ ಆತನ ಮುದ್ರೆ ನಿಮ್ಗಿರುವಂಥದ್ದೇ ಆಗಿದ್ದರೆ ಯೇಸು ಸ್ವಾಮಿ ಬಂದು ನಮ್ಮನ್ನು ಆತನ ಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಭೂಮಿ ನಮಗೆ ಸಾಕಾಗೋಗಿದೆ, ಈ ಜೀವನ ನಮಗೆ ಸಾಕಾಗೋಗಿದೆ ಅಂತಂದರೆ ನಮ್ಮನ್ನು ಅತಿ ಬೇಗ ಬಂದು ನಮ್ಮೆಲ್ಲರ ಮೇಲೂ, ನಿನ್ನ ಎಲ್ಲ ಮಕ್ಕಳ ಮೇಲೂ ಮುದ್ರೆನ ಹೊತ್ತಿ ನಿನ್ನ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು ಸ್ವಾಮಿ. ನಾವೆಲ್ಲರೂ ನಿನ್ನ ಮುಂದೆ ಸ್ತುತಿ ಮಹಿಮೆನ ಸಲ್ಲಿಸ್ತೀವಿ. ಆಮೇಲೆ